ಐಶ್ವರ್ಯ ಮತ್ತು ಬಾರೆ ಅಮ್ಮಯ್ಯ, ಏನು ದಾರು, ನಿನ್ನ ಹೆಸರೇನು, ನಿನ್ನ ವಾಸಸ್ಥಳವಾವುದು? ಈ ಮಧ್ಯರಾತ್ರಿಯಲ್ಲಿ ಒಬ್ಬಳೇ ಏಕಾಂಗಿಯಾಗಿ ಬಂದು ಸ್ಥಿರವಾಗಿ ಕರೆಗಳನ್ನು ಜೋಡಿಸಿರುವೆ. ನನ್ನ ಸಂಗತಿ ಒಂದು ಉಳಿಯದೆ ಬೇರಮ್ಮ ಮತ್ತೆ ಗದಗಾಮನೆ ಸಮನ ಚಕ್ರವರ್ತಿ, ತಂಗಿ, ನಾನು ಬಂದ ಕಾರ್ಯವನ್ನು ನಡೆಸಿಕೊಡುವೆ ಎಂದು ನನಗೆ ವಚನವನ್ನು ಕೊಡು. ನಡೆಸಿಕೊಡ ಕಾರ್ಯವಾದರೆ ನಡೆಸಿಕೊಡುವೆನು ತಂಗಿ. ಅಣ್ಣಯ್ಯ, ಅಮ್ಮ ತಂಗಿ, ನಡೆಸಿಕೊಡುವೆಯಾ? ಸಹಾಯವಾಗಿ ನಡೆಸಿಕೊಡುವೆನು ತಂಗಿ. ಹೇಳುವೆನೆ ಕೇಳು. ಚೆನ್ನಾಗಿ ಹೇಳು ಅಮ್ಮಯ್ಯ. ನಾನು ಬಂದ ಕಾರ್ಯವನ್ನು ನಡೆಸಿಕೊಡುವೆನೆಂದು ನಿನ್ನ ಹಸ್ತವನ್ನು ಎನ್ನ ಹಸ್ತದ ಮೇಲೆ ಇಟ್ಟು ಎಲ್ಲಿಗೆ ವಚನವನ್ನು ಕೊಡು. ಕಂಡೆಯ ಕಮಲರಾಯ, ಹೇಳುವೆನು ತಾತ್ಪರ್ಯ. ಅಮ್ಮ ಕಮಲಮುಖಿ, ಏನು ಮಾತನಾಡಿದೆ? ಇದಕ್ಕೆ ನಾನು ಒಂದು ತಾತ್ಪರ್ಯವನ್ನು ಹೇಳುವೆನು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಅಣ್ಣಯ್ಯ. ಉದಯಂ ಯತಿ ಬಾನು ಪಶ್ಚಿಮಾದಿ ದಿವಾಗಿ ಪ್ರಚಲಿತ ಯತಿಯೋ ಸೀತಾತ ವಂತಿ ವಿಕಸಿತ ಯತಿ ಪದ್ಮ ಪರ್ವತಾಗ್ರ ಶಿಲಾಯ ಸದಾವರ ಪುನರುತ್ವಂ ಗಂಬಾಸ್ತಾಂ ದರ್ಶನಾನಾಂ. ಹಾಗೂ ಅಂದರೆ ದಿಕ್ಕಿನಲ್ಲಿ ಉದಯಿಸುವ ಸೂರ್ಯನು ಒಂದು ವೇಳೆ ಪಶ್ಚಿಮ ದಿಕ್ಕಿನಲ್ಲಿ ಉದಯಿಸಬಹುದು. ಮೇರಿ ಪರ್ವತವು ಸ್ಥಳವನ್ನು ಬಿಟ್ಟರೆ ಬಿಡಬಹುದು. ನೀರಿನಲ್ಲಿ ಉದಯಿಸುವ ಕಮಲವು ಪರ್ವತ ಅಕ್ಷರದಲ್ಲಿ ಜನಿಸಬಹುದು. ಹಾಗೂ ಅಮ್ಮಯ್ಯ, ಇಲ್ಲದೆ ಪಡಭಾಗ್ಯವು ತಣ್ಣಗಾದರೆ ಆಗಬಹುದು. ಸತ್ ಪುರುಷರು ಮಾತು ಕೊಟ್ಟಿದ್ದ ವಚನವು ಎಂದಿಗೂ ತಪ್ಪುವುದಿಲ್ಲ. ಆದ ಕಾರಣ ನನ್ನ ಅಭಿಪ್ರಾಯ ಅಂತ ಕಮಲಮುಖಿ, ನನ್ನ ಮನದ ಎಲ್ಲಾ ಅಣ್ಣಯ್ಯ. ಅಮ್ಮ ತಂಗಿ, ನಾನು ತಾನೆಂದು ಕೇಳಿದೀಯಾ? ಹೌದು ತಂಗಿ.
ತಂಗಿ ನಾನದಾರೆಂದರೆ ನೀನುದಾರ ತಂಗಿ ಹಸ್ತಿನಾವತಿಗೆ ದೊರೆಯಾದ ಧರ್ಮರಾಯನ ಸತಿ ನನ್ನ ಹೆಸರು ದ್ರೌಪದಿ. ಹೌದು ಹೇಳು ತಂಗಿ. ವೈಕುಂಠಕ್ಕೆ ಒಡೆಯನಾದ ಶ್ರೀಕೃಷ್ಣನೇ ನನಗೆ ಅಣ್ಣನಾಗಬೇಕು ಅಣ್ಣಯ್ಯ. ಆದರೆ ಅಂತ ಅಣ್ಣನ ಮಗನಾದ ಮನ್ಮಥನಿಗೆ ಎಲ್ಲಿಯೂ ಕನ್ಯೆ ದೊರೆದ ಕಾರಣ ನಿನ್ನಲ್ಲಿ ಕನ್ನಿರುವುದೆಂಬ ವಿಚಾರವನ್ನು ಕೇಳಿ ನಿನ್ನ ಬಳಿಗೆ ಬಂದಿರುವೆನು. ನಿನ್ನ ಮಗಳಾದ ದರ್ಶಿದೇವಿಯನ್ನು ಮನ್ಮಥನಿಗೆ ಕೊಡು ಅಣ್ಣ, ಇದು ಪೂರ್ವ ಜನ್ಮದ ಪುಣ್ಯ. ಆವೋ ಪಂಚ ಪಾಂಡವರ ಪತ್ನಿಯಾದ ಪಾಂಚಾಲಿ ಅಣ್ಣಯ್ಯ ಈ ನಡಕಬೆಯಲ್ಲಿ ನಿಂತು ಒಳ್ಳೆಯ ಬುದ್ಧಿ ಎಂಬೆತ್ತಿದೆ. ಭರ ಭರ ನಿನ್ನ ಚಿತ್ತವು ಬೇಡ ಇತ್ತಂತೆಂದು ವಚನವನ್ನು ಕೊಟ್ಟೆನು. ಆ ಚಿತ್ತನಾದ ಪುರುಷೋತ್ತಮ ಸುದ್ದಿ ಎನ್ನ ಮುಂದೆ ವಿಸ್ತರಿಸಿದರೆ ಒಳ್ಳೆಯ ಉತ್ತಮ ಜನ ಮಾಡುತ್ತಿರುವುದೆಯಾ? ವಾಪ್ಪ ವಾಪ್ಪ ಇದಕ್ಕಾಗಿ ಎನ್ನ ವಚನ ಕೊಡಿ ಎಂದು ಕೇಳಿಕೊಂಡಿಯ. ಆ ನುಡಿಯನ್ನು ನುಡುವುದಕ್ಕೆ ಬಾಯಿ ಹೇಗೆ ಬಂದಿತು? ಆ ಮೂರ್ಖನ ಸುದ್ದಿಯನ್ನು ಬಿಟ್ಟು ನಿನ್ನ ವಿಷ್ಟಾರ್ಥವನ್ನು ಬೇಡ ತಪ್ಪದೇ ಕೊಡುವನು. ಆ ಗೊಲ್ಲ ಕುಲಪತಿಯಾದ ಕೃಷ್ಣನೇಶ್ವರ ಮಾತ್ರ ಎತ್ತದರು ಪಾಂಚಾಲಿ ಎತ್ತದರು ಆಯಿಲಿ. ಅದೇ ಹೋಗದೆ ಏಕೆ ಕೋಪವನ್ನು ತಾಳುವೆ? ನೀನು ಹಾಡಿದ ಮಾತುಗಳಿಗೆ ಕೋಪವನ್ನು ಬರುವುದು. ಕೊಡುವ ಮಗಳನ್ನು ಕೊಡು ಎಂದರೆ ಕೋಪವನ್ನು ತಾಳಬಾರದು. ಮಗಳನ್ನು ಕೊಡುವುದಕ್ಕೆ ಏನು ಎಲ್ಲ ಮಗಳನ್ನು ಕೊಡುವೆಂದು ವಚನವನ್ನು ಕೊಟ್ಟಿರುವುದಿಲ್ಲ. ಕೊಟ್ಟಿಲ್ಲ. ಆ ಕೊಲ್ಲನ ಮಗನಿಗೆ ಮಾತ್ರ ಎಲ್ಲ ಮಗಳನ್ನು ಕೊಡುವುದಿಲ್ಲ. ನಿನ್ನ ಬಿಂಕವನ್ನು ಬಿಡು, ಸರ್ವತಾ ಬಿಡುವುದಿಲ್ಲ. ಮಗಳನ್ನು ಕೊಡು, ಅದು ಎಷ್ಟು ಮಾತ್ರ ಬಿಡುವುದಿಲ್ಲ. ಹೇಳಿ ಕೇಳು. ಅದು ಹೇಳು ಚೆನ್ನಾಗಿ ಹೇಳು. ನಿನ್ನ ಬಿಂಕವ ತ್ಯಜಿಸ ಕೃಷ್ಣನ ಕೃಪೆಯನ್ನು ಜಯಿಸ. ರತಿ ಹಾಗೆ ನೋಡದೆ ಚೆನ್ನಾಗಿ ಕೇಳು. ಅದೇ ಚೆನ್ನಾಗಿ ಹೇಳು. ರತಿ ಕಲ್ಯಾಣವ ನಡೆಸು ನಿನ್ನ ಜೀವನ ಸೊಗಸು ಮುಗಿಸು ನಿನ್ನಯ ಮುನಿಸು. ಗಮನ ಚಕ್ರವರ್ತಿ, ಹಾಗೆ ದ್ರೌಪದಿ ಶ್ರೀಕೃಷ್ಣನೆಂದರೆ ಸಾಮಾನ್ಯನೆಂದು ತಿಳಿಯಬೇಡ. ನಾನೇನು ಸಾಮಾನ್ಯನೊಂದು ತಿಳಿದ ಬದಿಯ. ಇರುವೆ 74 ಲಕ್ಷ ಜೀವರಾಶಿಗಳಿಗೆ ಆತನೇ ಸಂರಕ್ಷಣಕರ್ತನು. ಆದರೆ ಹಾಗಿರಬಹುದು. ಅಂಥ ಮೂರ್ತಿಗೆ ನೀನು ಬೀಗರಾದ ಮೇಲೆ ಹೇಳುವುದೇನಿದೆ? ಅಂತ ಬೀಗಸ್ಥಾನವೇ ಬೇಕಾಗಿರೋದು. ಎಲ್ಲ ದ್ರೌಪದಿ ಎಲ್ಲ ರಾಜರಿಗಿಂತಲೂ ನೀನೇ ಹಿರಿಯವನಾಗುವೆ. ಸುಮ್ಮನೆ ನಿನ್ನ ಮಗಳನ್ನು ಕೊಡು ಅಣ್ಣ, ರಾಜಾಗ್ರಗಣ್ಯ. ಅಮ್ಮ ದ್ರೌಪದಿ ಗಮನ ಚಕ್ರವರ್ತಿ, ಆ ಕಡಮೂರ್ಖನಾದ ಕೃಷ್ಣನ ಸುದ್ದಿಯನ್ನ ಮುಂದೆ ಹೊಗಳಿದರೆ ನಾನೇನು ಹರಿದವನಲ್ಲ. ಪಾರಚೋರ ಆ ಕುಲಗೇಡಿಯಾದ ದೊಡ್ಡ ಕೃಷ್ಣನ ಮಗನಿಗೆ ಮಾತ್ರ ಎಲ್ಲ ಮಗಳನ್ನು ಕೊಡುವುದಿಲ್ಲ. ಹಾಗೆ ಅಹೇ ದ್ರೌಪದಿ ಗಮನ ಚಕ್ರವರ್ತಿ, ಮುಖಂಡರ ಎಣ್ಣೆಗೆ ಎದುರಿಗೆ ಹುಟ್ಟಬಹುದು. ಇನ್ನ ಮೇಲೆ ಹಾಗೆ ಏನೇ ಮೂರ್ಖರೇ, ಅಣ್ಣಯ್ಯ ಆ ಕಡಮೂರ್ಖರ ಮುಂದೆ ಎತ್ತಗಡೆ ಎಣ್ಣೆಗೆ ಎದುರಿಗೆ ಹುಟ್ಟಬಹುದೇ. ದ್ರೌಪದಿ ಮೂರ್ಖರೇ, ಗಮನ ಚಕ್ರವರ್ತಿ, ಹಾಗೆ ದ್ರೌಪದಿ ಮಾತು ಮಾತಿಗೆ ಏತಕ್ಕೆ ಕೋಪವನ್ನು ತಾಳುವೆ? ನೀನು ಹಾಡಿದ ಮಾತುಗಳಿಗೆ ಕೊಟ್ಟ ಮಾತನ್ನು ತಪ್ಪಬಾರದು. ಅದು ಎಷ್ಟು ಬೇಕು. ನಾನು ನಿನ್ನ ಮಗಳನ್ನು ಕೊಡು. ಮಾತಿನ ಪ್ರಕಾರ ಮಗಳನ್ನು ಕೊಡು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯ ಇಲ್ಲ. ಹೇಳುವನಿ ಕೇಳು. ಅದು ಹೇಳು ಚೆನ್ನಾಗಿ ಹೇಳು. ಕೊಟ್ಟ ಮಾತನು
ಶ್ರೀಕೃಷ್ಣನಿಗೆ ಹುಲ್ಲಿಗಿಂತ ಕಡೆ ಮಾಡಿ ಮಾತನಾಡುವುದು ನಿನಗೆ ತರವಲ್ಲ. ಸಹಜವಾಗಿ ಮಾತನಾಡುವಳು ಆತನನ್ನು ಸಾಮಾನ್ಯನೆಂದು ತಿಳಿಯಬೇಡ. ನಾನೇನು ಸಾಮಾನ್ಯವನ್ನು ತಿಳಿದಿಲ್ಲ. ಆತನು ಜಗತ್ಕಾರಣ ಮೂರ್ತಿಯು. ಆದರೆ ಹಾಗಿರಬಹುದು. ಅಂತ ಜಗತ್ಕಾರಣ ಮೂರ್ತಿಯಲ್ಲಿ ದೋಷವನ್ನು ಹುಡುಕಬೇಡ. ಅದು ಎಷ್ಟು ಮಾತ್ರಕ್ಕೆ ಕೊಡುವುದಿಲ್ಲ. ಸುಮ್ಮನೆ ನಿನ್ನ ಮಗಳನ್ನು ಕೊಡು ಅಣ್ಣ ರಾಜಾಕರಗಣ್ಯ. ಎಂತ ದರಿದ್ರ ಮಾತನ್ನ ಹಾಡಿದೆ. ಮಾತನಾಡಿದೆನು ಎಪ್ಪೋತಿತಹ ತಡೆಗಳ ಕಾಯುವ ಬಲ್ಲನೆಂದು ಜಗತ್ಸಕರೆಂದು ಬಗಳಿದ್ಯಾ. ಇದೇ ಮಾತಾಡಿ ಈ ಮಾತು ಮತ್ತೊಂದು ಸಾರಿ ಆಡಿದರೆ ನಿನ್ನ ಕುತ್ತಿಗೆಯನ್ನು ಬಿಡು. ಅರ್ಥವನ್ನು ತಪ್ಪುವೆ. ಎಚ್ಚರಿಕೆ ನಿನ್ನ ಮಾತನಾಡು. ಆ ಸಾಂಡಾಲನ ಸುದ್ದಿ ಈ ಸಭೆಯಲ್ಲಿ ನಿಂತು ಮೃತ ಮಾಡಿ ಹೋಗುವುದಕ್ಕೆ ನಾನೇನು ಬುದ್ಧಿಹೀನಲ್ಲ. ಅವನಲ್ಲಿ ನೀನು ಬೇಡದ ಸುಗರವಿಲ್ಲ. ಅವನಲ್ಲಿ ದುರ್ಗುಣಗಳು ತುಂಬಿ ಇರುವವು. ಅಂಥವನ ಮಗನಿಗೆ ನನ್ನ ಮಗಳನ್ನು ಕೊಡುವನೆಂದು ಒತ್ತಡವನ್ನು ಕೊಟ್ಟಿರುವನೆ ದ್ರೌಪದಿ ಎಂಬ ಮಕ್ಕಳೇ ಬೆಟ್ಟದ ಆ ಕುಲಗೇಡಿಯಾದ ಗೊಲ್ಲಕೃಷ್ಣನ ಮಗನಿಗೆ ಮಾತ್ರ ಎನ್ನ ಮಗಳನ್ನು ಕೊಡುವುದಿಲ್ಲ. ಎಲ್ಲೋ ದುರ್ಮಾರ್ಗನೇ, ಏನೇ ಮೂಡಾಕರೆ, ಎಲ್ಲೋ ಮಂಡನೆ, ಏನೇ ಮಂಡ ನಮ್ಮ ಅಣ್ಣನಿಗೆ ಏನೆಂದು ಮಗಳಿದೆ? ಕುಲ್ಲ ಗೊಲ್ಲನೆಂದು ಮಗಳನು ಕೊಲ್ಲ ಗೊಲ್ಲ ಎಂದು ಮಗಳಲ್ಲ, ಕೊಲ್ಲಗೆನು ಯಾರಿಲ್ಲ. ಎಲ್ಲೋ ಮಂಡನೆ, ಏನೇ ಮಂಡ, ಎಲ್ಲೋ ದುರ್ಮಾರ್ಗನೇ, ಏನೇ ದುರ್ಮಾರ್ಗ, ಎಲ್ಲೋ ಪಾಪಾತ್ಮನೇ, ಏನೇ ಪಾಪಾತ್ಮನೆ, ನಮ್ಮ ಅಣ್ಣನಿಗೆ ಏನೆಂದು ಮಗಳಿದೆ? ಕುಲ್ಲ ಗೊಲ್ಲನೆಂದು ಮಗಳನು ಕೊಲ್ಲ ಕೊಲ್ಲ ಎಂದು ಮಗಳಲ್ಲ, ಕೊಲ್ಲಗೆನು ಯಾರಿಲ್ಲ. ನಮ್ಮಣ್ಣನ ಕೀರ್ತಿ ತುಟ್ಟಿ, ನಮ್ಮಣ್ಣನ ಕೀರ್ತಿ ತುಟ್ಟಿ, ಜಗತ್ಪ್ರಸಿದ್ಧಿ. ಕೊಟ್ಟ ಮಾತನು ತಪ್ಪಿ ಬಾಳಬಾರದು, ಕೊಟ್ಟ ಮಾತನು ತಪ್ಪಿ ಬಾಳಬಾರದು. ಅಯ್ಯೋ ಇರೋ ದುರ್ಮಾರ್ಗ, ಇರೋ ಪಾಪಾತ್ಮ, ಏನೇ ದುರ್ಮಾರ್ಗ, ಕೊಡುವ ಮಗಳನ್ನು ಕೊಡೆ ಎಂದರೆ ಬಾಯಿಗೆ ಬಂದಂತೆ ಮಾತನಾಡುವಿಯ. ಆ ಗೊಲ್ಲನ ಮಗನಿಗೆ ಮಾತ್ರ ಎಷ್ಟು ಮಾತ್ರಕ್ಕೂ ಕೊಡುವುದಿಲ್ಲ. ಇರೋ ಗಂಡನೆ, ಏನೇ ಮಂಡ, ನನ್ನ ಅಣ್ಣನಿಗೆ ಕೊಲ್ಲವೆನ್ನುವಿಯ. ಅಸಹಜವಾಗಿ ಹಣ್ಣವನು, ಇರೋ ಅಜ್ಞಾನಿ, ಏನೇ ಆಜ್ಞಾನ, ನಿನ್ನಂತ ಅಜ್ಞಾನಿಯನ್ನು ನಾನು ಎಲ್ಲಿಯೂ ನೋಡಲಿಲ್ಲ. ನಿನ್ನಂತಹ ಆಜ್ಞಾನನು ನಾನು ಎಲ್ಲಿ ನೋಡಲಿಲ್ಲ. ಗಂಡೆ ಏನೋ ಭ್ರಷ್ಟ, ನನ್ನ ಬಾಯಿಗೆ ಬರುವುದು. ಅಮ್ಮ ಇಂಥ ಬಂಗದ ಮಗಳು ತಗೊಂಡು ಏನ್ ಮಾಡ್ತೀವ? ಉಸ್ಕಲ ಮಗರದನ್ನ ನಾಳಿಸ್ಕೊಡ್ತು. ಸಾರಿ ಹೆಣ್ಣ ಮಗಳಂತೂ ಇದುವರೆಗೆ ಕನ್ನಡ ಇಟ್ಟ ಸುಮ್ಮನೆ ಇದ್ದರೆ ಅಯ್ಯೋ ಹೆಣ್ಣನ್ನ ಹಜ್ಞಾನದ ಬರುವುದಿಲ್ಲ. ಆಸ್ತಿಯನ್ನು ನೀಡುವುದಕ್ಕೆ
ನಿನಗೆ ಎಷ್ಟು ಗರ್ವವಿರುವುದು? ಬಲ್ಬಲಿಗೆ ರೈತಾವತೆ ಈ ಬೆಸ್ತರುಂಡೆ ನನ್ನನ್ನು ಆಜ್ಞಾನದ ಬರುತ್ತಿರುವಳು ಅವನೊಬ್ಬ ಎಂತ ಮಾತಾಡ್ತಾರೆ ಇಲ್ಲ ಇವಳನ್ನು ಎಲ್ಲ ತಾರದೆ ಹೋಗದೆ ಇನ್ನು ಇವಳಿಗೆ ಬೆಂಬಲವಾಗಿ ಅಡ್ಡ ಇಟ್ಟವರನ್ನು ತೋರು ಬರುವರ ಇವಳನ್ನು ಬಾಮ ನೋಡು ಕೊಡಕಲು ಅಂತ ಬಾಜಿ ಬಾ ಮಾಯಮ್ಮ ಬಾಯಿಲ್ಲ ಅಣ್ಣನೇ, ಎನ್ನನ್ನು ಕತ್ತರಿದ ತಪ್ಪಿಸುವಿಯಾ? ಅಹಾರವಾಗಿ ತಪ್ಪುವನು ಅದು ಯಾರು ತಪ್ಪು ನಾನು ನೋಡುವೆನು. ನಾನೇ ತಪ್ಪುವನು. ಕನ್ನೆ ಕೇಳಿದರೆ ತಪ್ಪೇನು? ಕೊಡುವುದಿಲ್ಲ ಅಂತ ಹೇಳಲು ನೀನು ಹಾಕಕ್ಕೆ ಈ ಮಾತನಾಡಿದೆ. ಕನ್ನೆ ಇರುವ ಮನೆಗೆ ಯಾರಾದರೂ ಬರಬಹುದು, ಕನ್ನೆಯನ್ನು ಕೇಳಬಹುದು. ಆ ಗೊಲ್ಲ ಕೃಷ್ಣನ ಮಗನಿಗೆ ಮಾತ್ರ ಎನ್ನ ಮಗಳನ್ನು ಕೊಡುವುದಿಲ್ಲ. ಕನ್ನೆ ಕೇಳಿದರೆ ತಪ್ಪೇನು? ಅದೇನು ಚೆನ್ನಾಗಿರುವ ಕೊಡುವ ಮಗಳನ್ನು ಕೊಡಿ ಎಂದರೆ ನನ್ನನ್ನು ಕತ್ತಿಡಿದು ತಪ್ಪಿಸುವಿಯಾ? ಅಹಾರವಾಗಿ ತಪ್ಪುವನು. ಹದಮನೆ, ಏತಕ್ಕಾಗಿ ನೀನು ನನಗೆ ಮಾತನ್ನು ಕೊಟ್ಟೆ? ನಾನು ನಿನಗೆ ಮಗಳನ್ನು ಕೊಡುವುದೆಂದು ವಚನವನ್ನು ಕೊಟ್ಟಿರಲಿಲ್ಲ. ಸಹಜವಾಗಿ ಕೊಟ್ಟಿರುವೆ. ಎಷ್ಟು ಮಾತ್ರ ಕೊಡುವುದಿಲ್ಲ. ನೀನು ಮಗಳನ್ನು ಕೊಡದಿದ್ದರೆ ಶ್ರೀವರ ಅಂಬರೀಶ್ವರನು ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ಎಚ್ಚರಿದ್ದರೆ ಚಿತ್ತವಲ್ಲ. ಆ ಗೊಲ್ಲ ಕೃಷ್ಣನ ಮಗನಿಗೆ ಮಾತ್ರ ಎನ್ನ ಎಲ್ಲಿ ಮಗಳು ನೋಡೋ ಭ್ರಷ್ಟ. ಬೊನ್ನಾಳ ಹನುಮಣ್ಣ ಇವರು ಕಮಲಮ್ಮಕ್ಕ ಅವರಿಗೆ 501 ರೂಪಾಯಿ ಮತ್ತೆ ಸಾರಥಿ ಪಾತ್ರ ಮಾಡಿದವರಿಗೆ 101 ರೂಪಾಯಿಯನ್ನು ಉಪಹಾರ ಪ್ರಕಾರ ನೀಡುತ್ತಾರೆ. ಆ ಹನುಮಣ್ಣ ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಬೊನ್ನಾಳ ಹನುಮಣ್ಣ ಇವರು 500 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಆ ಶಿವನು ಕೂಡ ಮೆಚ್ಚಲದಲ್ಲೊಂದು ನಿಶ್ಚಯ ಮಾಡುವುದಿದೆಯಾ? ಸಹಜವಾಗಿ. ಓ ಮೂರ್ಖನೇ, ಆ ಎನ್ನೆನ್ನೆ ಈ ದಿನವೇ ಹೊರಗಡೆಯಿಂದ ಸುಡಲಿ ಪುಷ್ಟ ಬಿಡಲಿ ಆ ತುಳಗಿಯಾದ ಗೊಲ್ಲ ಕೃಷ್ಣನಿಗೆ ಮಾತ್ರ ಜನ್ಮ ಮಗಳನ್ನು ಕೊಡುವುದಿಲ್ಲ. ನಿನ್ನ ಮನಬಂಧಕ್ಕೆ ಪಡೆದರೆ ಎಂದಗೇನು ಎದುರಿಕೆ ಹುಟ್ಟುತ್ತದೆ. ನಿನ್ನ ಮೇಲೆ ಎಚ್ಚೆಗೆ ತುಚ್ಚುವ ತನಗಳ ಮಾಡಿದರೆ ನನ್ನ ಕಳೆದೋಳ ಮೇಲಿರುವ ಪ್ರಚಂಡ ತರದಾಗ ಈ ಖಡ್ಗದಿಂದ ಕಳೆದು ನಿನ್ನ ಹೆಳೆದಾಕುವೆ. ದ್ರೌಪದಿ ಎಂಬ ಮಕ್ಕಳೇ ಎನ್ನ ಪಟ್ಟಣವು ಬಿಟ್ಟಿದ್ದಾನೆ. ಹೀಗಲ್ಲ ಕೆಲವು ಬಣ್ಣನೇ, ಕೆಲವು ದುರ್ಮಾರ್ಗನೇ, ದುರ್ಮಾರ್ಗವೇ ಹೆಣ್ಣು ಮಕ್ಕಳೆಂಬ ಭಾವವಿಲ್ಲದೆ ಬಾಯಿಗೆ ಬಂದಂತೆ ಬರುವಿಯ. ಸಹಜವಾಗಿ ಬರುವನು. ನಿನ್ನಂತ ಮೂರ್ಖನನ್ನು ನಾನು ಎಲ್ಲಿಯೂ ನೋಡಲಿಲ್ಲ. ನಿನ್ನಂತ ಮೂರ್ಖನನ್ನು ನಾನು ಎಲ್ಲಿ ನೋಡಲಿಲ್ಲ. ಮಹಾಮೂರ್ಖನೋ ಕಲೆಯುವ ಕುಟಿಲರ
ನಿಮ್ಮ ಅಣ್ಣನ ನಾಲಿಗೆ ಸೇದು ಹೋಗಲಿ. ಕುಳಿತವರು ನಿನ್ನನ್ನು ಇಲ್ಲಿ ಕುಂತವರನ್ನು ನಿನ್ನನ್ನು ಹೊಡೆದರು, ನನ್ನನ್ನು ಹೊಡೆದರು. ಒಂದು ಏನೇ ನೋಟ ನನ್ನ ಶಾಪನಿಗೆ ತಟ್ಟಲು ಭ್ರಷ್ಟ. ನಿನ್ನಂತ ಶಾಪವು ನನ್ನೇನು ಮಾಡುವ ಏನು ಹೇಳ್ತಾರೆ? ಏನೇ ಹಲವಳೆ ಮಾತು ಮಾತಿಗೆ ಕೆಟ್ಟ ವಚನಗಳನ್ನು ಬಳಿಯಲ್ಲ. ಇಂಥ ನುಡಿಯನ್ನು ನಡೆಯುವುದಕ್ಕೆ ನಿನಗೆ ನಿನಗೆಷ್ಟಿರುವುದು? ಏನೇ ಮಾನಹೀನವಾದ ಎಣ್ಣೆ ಮತ್ತೆ ಏನನೇ ಹಿಂದಕ್ಕೆ ದುಶ್ವಾಸನನ್ನು ನಿನ್ನನ್ನು ನಡೆಸಬೆಯಲ್ಲಿ ನಿಂತು ವಸ್ತ್ರಹೀನರಾಗಿ ಮಾಡಿದ ಅವನ ಗತಿ ಏನಾಯಿತು? ಮತ್ತು ಈಚಕನ ವಿರಾಟರಾಯರ ಮಂದಿರದಲ್ಲಿ ನಿನ್ನನ್ನು ಸೆರೆ ಹಿಡಿದನು. ಭೀಮನಿಂದ ಮಡಿದು ಹೋಗಲಿಲ್ಲವೇ? ಅಂತವನ ಸುದ್ದಿಯನ್ನು ಮುಂದೆ ಇನ್ನೊಂದು ಸರಿ ಎತ್ತಿದರೆ ನನ್ನ ಬಾವಿ ಮುಂಚೆ ಬಂದು ಅದವರೇ ಕೀಚಕನು ಎನ್ನ ಮುಂದೆ ಹಿಡಿದು ಎಳೆದೆನೆಂದು ಹೊಗಳಿದೆಯಾ? ಸಹಜವಾಗಿ ಅನ್ನೋನು ದುಶ್ಯಾಸನನು ಎನ್ನ ಮರ್ಯಾದೆ ಕಳೆದನೆಂದು ಹೇಳಿದೆಯಾ? ಸಹಜ ಇದ್ದ ಮಾತನ್ನು ಹೇಳಲು ಅರಮನೆ ಏನೇ ಅದರ ಸೀತೆಯಿಂದ ರಾವಣ ಸತ್ತ, ಎನ್ನ ಬಯಸಿ ಕೀಚಕ ಸತ್ತ. ಏನೆಂದು ಹೊಗಳಿದೆ? ನಿನ್ನ ಈತಕನು ನಿನ್ನನ್ನು ಕೀಚಕನು ಎನ್ನ ಮುಂದೆ ಹಿಡಿದು ಎಳೆದೆನೆಂದು ಹೊಗಳಿದೆಯಾ? ಸಹಜವಾಗಿ ಅನ್ನೋನು ಸೀತೆಯಿಂದ ರಾವಣ ಸತ್ತ, ಎನ್ನ ಬಯಸಿ ಕೀಚಕ ಸತ್ತ. ಕಮಲ ಕೊಡದಿರೆ ನಿನ್ನ ಚಿತ್ತ. ಕಮಲ ಕೊಡದಿರೆ ನಿನ್ನ ಚಿತ್ತ. ದೂರ ಜಗತ್ತಿಗೆ ಮುದ್ರೆ ಒತ್ತ ಮೂತ. ದೂರ ದೂರದತ್ತ. ಏನೇ ಬಂಡ ಬಂಡೆ ನಿನ್ನ ನಾಲಿಗೆ ಸೇದು ಹೋಗಲಿ, ನಮ್ಮ ಹಣ್ಣನ ನಾಲಿಗೆ ಸೇದು ಹೋಗಲಿ, ನಿನ್ನ ಬಾಯಿಗೆ ಮುಳ್ಳು ಮುರಿಯಲಿ, ನಮ್ಮ ಹಣ್ಣನ ಬಾಯಿಗೆ ಉಳಬಲಿದೆ, ನಿನ್ನ ಕಣ್ಣಲ್ಲಿ ಮಣ್ಣು ಚೆಲ್ಲಲಿ, ನಮ್ಮ ಹಣ್ಣನ ಕೆಟ್ಟ ಬರಲೇ ಉಳಬಲಿದೆ, ನಿನ್ನ ವಂಶವೇ ನಾಶವಾಗಲಿ. ನಮ್ಮ ಹಣ್ಣನ ವಂಶವೇ ನಾಶನಾಗಲಿ. ಓ ಪಾಪಪ್ಪನೇ, ಏನೇ ಬಾಬಾಪ್ಪ ನೀನು ಮಗಳನ್ನು ಕೊಡದಿದ್ದರೆ ಈ ಊರ ದೇವತೆಗೆ ಮುದ್ರೆ ಮುದ್ರೆಯನ್ನು ಒತ್ತಿಸುವ. ನಮ್ಮ ಆ ಪಾಂಡವರು ಕೊಡುವಾಗ ಮುದ್ರೆ ಹಾಕಿ ಕೊಟ್ಟಿದ್ದರವರೇ ಓ ಗಂಡನೇ, ಏನೇ ಬಣ್ಣ ಬಣ್ಣ ಎನ್ನ ಪಾಂಡವರು ಎನ್ನನ್ನು ಕೊಡುವಾಗ ಮುದ್ರೆ ಹಾಕಿಲ್ಲ. ನಿನ್ನ ಮಗಳನ್ನು ಕೊಡಿ ಎಂದು ಕೇಳಿದನಲ್ಲ, ಕೊಡುವುದಿಲ್ಲವೆಂದು ಹೊಗಳಿದೆಯಲ್ಲ. ಕೊಡುವುದಿಲ್ಲ ಅಂತ ಹೇಳಿದ ತಕ್ಷಣ ಹಾಗೆ ಈ ಊರ ದೇವತೆಗೆ ಮುದ್ರೆ ನಿನ್ನನ್ನು ಹಾಗೆ ಮುದ್ರೆ ಹಾಕಿ ಕೊಟ್ಟಿದ್ರೆ ಏನು ಮಾತನಾಡ ಬಳಿಬಳಿಯಾಗಲಿ ಸಾರದು ಭೂಪತಿ ಈಗೋ ಈ ಪರಮ ಪಾತಕೆಯಾದ ದ್ರೌಪದಿಯು ಆ ಕುಲಪಾತಕನಾದ ಕೃಷ್ಣನ ಬಲದಿಂದ ಎನ್ನನ್ನು ಲೆಕ್ಕಿಸದೆ ತನ್ನ ಮನಬಂದಂತೆ ಮಾತನಾಡುವಳು. ಹೌದು ದೇವ. ಅಯ್ಯೋ ಈ ಕಠೋರವಾದ ಮಾತುಗಳನ್ನು ನಾನು ಕೇಳಲಾರನು ಎಲ್ಲ ಸಾರದೆ ಜನ ಹೇಳಿದುಕೊಂಡ ಹೋಗಿ ನನ್ನ ಹೊಟ್ಟೆನ ಬಲವಾಗಿ ಸಾರದೆ ಅತ್ಯಾಗ್ರತೆ ಟೀಚರ್ ಶಂಕರರೆಡ್ಡಿ ಮಗ ನಾಗರಾಜ ರೆಡ್ಡಿಯವರು ಈ ಕಂಪನಿ ಪರವಾಗಿ 1,001 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅಯ್ಯೋ ಶಿವ, ಆ ಚಾಡಿ ಕೋಣರಾದ ನಾರದರ ಮಾತನ್ನು ಕೇಳಿ ಈ ಕಮಲಾವತಿಗೆ ಬಂದು ನಾನು ಅವಮಾನಿಸಲಾಗಿದೆ. ಈಗ ನಾನೇನು ಮಾಡಲಿ? ನನ್ನ ಅಣ್ಣನಿಗೆ ಹೇಗೆ ಮುಖವನ್ನು ತೋರಿಸಲಿ? ಇದಕ್ಕೆ ಗತಿಯೇನು ಮಾಡಲಿ ದೇವ ದೀನ ಬಾಂಧವ. ಪಾಪ ಪರಮಾತ್ಮ
ವೈಕುಂಠವಾಸ ಪೀತಾಂಬರಧಾರಿ ವೈಕುಂಠವಾಸ ಪೀತಾಂಬರಧಾರಿ ಕರುಣವ ತೋರೋ ಕಮಲ ನಯನೆ ಕರುಣವ ತೋರೋ ಕರುಣಾಮಯನೆ ಅಗಲ ಹಿರಲ ನಿನ್ನಯ ನಾಮವ ಅಗಲ ಹಿರಲ ನಿನ್ನಯ ನಾಮವ ಆಡುವೆನಯ್ಯ ಕರುಣಾಮಯನೆ ಆಡುವೆನಯ್ಯ ಕರುಣಾಮಯನೆ ಜಯ ನಾರಾಯಣ ಲಕ್ಷ್ಮೀ ರಮಣ ಜಯ ನಾರಾಯಣ ಲಕ್ಷ್ಮೀ ರಮಣ ವೈಕುಂಠ ಮುರವರ್ಧನ ವೈಕುಂಠ ಮುರವರ್ಧನ ನಾರಾಯಣ 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 ಏನ್ ಸ್ವಾಮಿ ದ್ರೌಪದಮ್ಮನವರಿಗೆ ಕನ್ಯೆ ದೊರೆದಂತೆ ಕಾಣುತ್ತಿದೆ. ಎರಡು ಸಿಕ್ಕವ ಎರಡು ಹೆಂಗ ಛೀ ಕೋಡಿ ನಾರದ, ನಿನ್ನ ಮಾತನ್ನು ಕೇಳಿ ಕಮಲಾವತಿಗೆ ಹೋಗಿ ನಾನು ಅವಮಾನಿಸಲು ಬದಲು ಸುಮ್ಮನೆ ಆಚೆಗೆ ಹೋಗುವಂತನಾಗು. ಖಂಡಿಯ ಚಾಡಿ ಹೋಗನಾದ ನಾರದ. ಅದೇ ದ್ರೌಪದಿ ಹಾಗ ಮಾತನಾಡಿವಿ. ಆ ಕಮರಾಜನು ಏನಾದರೂ ನಿನ್ನನ್ನು ತಿರಸ್ಕರಿಸಿದನೇ ಹೇಗೆ? ಇರಲಿ ಇರಲಿ, ಈಗಲೇ ಹೋಗಿ ಆ ಕಮಲರಾಜನಿಗೆ ಸರಿಯಾದ ಬುದ್ಧಿಯನ್ನು ಹೇಳಿ ಬರುವನು. ನಾರಾಯಣ ನಾರಾಯಣ ಕನಲೇರ ಕನಲೇರ ಕಮಲ ಕಾಂತುನಿ ಹಾಜಿಗೋ ಕನಲೇರ ಭಕ್ತ ಪರಿಪಾಲನೆ ಹಾಜಿಗೋ ಕನಲೇರ ಶಂಕು ಚಕ್ರ ಗದಾ ತಾರಣೆ ನಾರಾಯಣ 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 ಹರೇ ನಾರಾಯಣ ನಾರಾಯಣ ಹರೇ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಹರೇ ನಾರಾಯಣ ನಯನ ಕನ್ನಡ ಜಯನ ನಯನ ಪನ್ನಗ ಜಯನ ಸುಗತೆ ಮೋಹನ ಪನ್ನಗ ಜಯನ ಸುಗತೆ ಮೋಹನ ಪನ್ನಗ ಜಯನ ಸುಗತೆ ಮೋಹನ ಪನ್ನಗ ಜಯನ ಪನ್ನಗ ಜಯನ ನಾರಾಯಣ ಪನ್ನಗ ಜಯನ ನಾರಾಯಣ ನಾರಾಯಣ ಹರೇ ನಾರಾಯಣ
ಬಾಲಗುಡ್ಡ ಗ್ರಾಮದಲ್ಲಿ ರಾಮಾಯಣದಲ್ಲಿ ರಾವಣನ ಪಾತ್ರ ಹೆಸರಾಗುವ ಕಮಲ ಚಕ್ರವರ್ತಿ ನಿನಗೆ ಶುಭವಾಗಲಿ ಶುಭವಾಗಲಿ. ಅಹೋ ಕಮಲ ರಾಜೇಂದ್ರ, ಸ್ವಾಮಿ ನಾರದರೆ, ನಿನ್ನ ಮನೆಯಲ್ಲಿ ಸರ್ವರು ಕ್ಷೇಮದಿಂದಿರುವರೆ? ಸರ್ವರು ಸುಖದಿಂದ ಇರುವರು ಸ್ವಾಮಿ. ಅದು ಬ್ರಹ್ಮಪುತ್ರನಾದ ಸ್ವಾಮಿ ನಾರದರೆ, ಅಹೋ ಕಮಲ ರಾಜೇಂದ್ರ, ನಮ್ಮ ಅಂತಃಕರಣದಿಂದ ನಮಗೆ ತಾವು ಕೊರತೆ ಇಲ್ಲ. ಸರ್ವರು ಸುಖದಿಂದ ಇರುವರು. ನೀವು ತಾವು ಲೋಕ ಸಂಚರಿಸಿ ಮಾಡಿದಲ್ಲಿ ಹೊಸ ವರ್ತಮಾನಗಳು ಸಾಂಗವಾಗಿ ತಿಳಿಸಬೇಕೆಂದು ಬೇಡಿಕೊಳ್ಳಲಿ. ಅಹೋ ಸ್ವಾಮಿ ನಾರದರೆ, ಅಹೋ ಕಮಲ ರಾಜ, ಸ್ವಾಮಿ ರಾಜ, ಸ್ವಾಮಿ, ಎನ್ನ ಮಗಳ ರತಿದೇವಿಗೆ ರತಿದೇವಿಗೆ ಚಿತ್ರಪಟಗಳನ್ನು ದೇಶ ದೇಶಕ್ಕೆ ದೂತರನ್ನು ಕಳಿಸಿದನು. ಆದ ಕಾರಣ ನೀವು ಸಂಚರಿಸಿ ಮಾಡಿದ ದೇಶಗಳಲ್ಲಿ ಈ ಸಂಗತಿ ಏನಾದರೂ ತಿಳಿದಿದ್ದರೆ ಚೆನ್ನಾಗಿ ತಿಳಿಸಬೇಕೆಂದು ಬೇಡಿಕೊಳ್ಳಲೇ ಬ್ರಹ್ಮಾನಂದನ ಮಾಡಬೇಕು. ನಿಮಗೆ ಅಹೋ ಕಮಲ ಚಕ್ರವರ್ತಿ, ಆದರೆ ಹಾಗಾದರೆ ಹೇಳುವನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿ ಸ್ವಾಮಿ. ಕಮಲ ರಾಜ, ಕಮಲರಾಜ, ಸ್ವಾಮಿ ನಾದರೆ ಹೇಳುವನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿ ಸ್ವಾಮಿ. ಕಮಲ ರಾಜ ಕೇಳು ಸಹಜ, ಕಮಲ ರಾಜ ಕೇಳು ಸಹಜ, ಎಲ್ಲ ನುಡಿಯನ್ನು ಲಾಲಿಸೋ, ಎಲ್ಲ ಮಾತು ಲಾಲಿಸೀಗ ಕಮಲನೇ ಲಾಲಿಸೋ. ಕಮಲ ರಾಜ ಕೇಳ ಸಹಜ, ಎಲ್ಲ ನುಡಿಯನ್ನು ಲಾಲಿಸೋ, ಎಲ್ಲ ಮಾತು ಲಾಲಿಸೀಗ ಕಮಲನೇ ಲಾಲಿಸೋ. ದೇಶದೇಶವ ತಿರುಗುತ್ತ ಬಂದೆ, ದೇಶದೇಶವ ತಿರುಗುತ್ತ ಬಂದೆ,
ನೀನು ಕಳಿಸಿರುವ ಚಾರರು ಅನೇಕ ದೇಶಗಳನ್ನು ತಿರುಗಿ ಚಿತ್ರಪಟಗಳನ್ನು ಬರೆಸುತ್ತಲಿದ್ದರು. ಹೌದೇನು ಸ್ವಾಮಿ ನಾರದರೆ? ಅಹೋ ಮಹಾರಾಜನೇ, ಸ್ವಾಮಿ ನಾರದರೆ, ನಾನು ಕನ್ಯಾರ ಕಣ್ಣು ಕಳವಳಗೊಂಡು ನಿನ್ನೆಲ್ಲಿಗೆ ಬಂದೆನು. ಹೌದೇನು ಸ್ವಾಮಿ? ಇಲ್ಲವಾದರೆ ನಾನೇ ತೆಕ್ಕೆ ಬರಲಿ. ಅಹೋ ಮಹಾರಾಜನೇ, ಸ್ವಾಮಿ ನಾರದರೆ, ಆ ರಾಜಪುತ್ರರು ನಿನ್ನ ಮಗಳ ಪಾದಧೂಳಿಗಾದರೂ ಸರಿಯಾಗಲಾರರು. ಸ್ವಾಮಿ ನಾರದರೆ, ಅಹೋ ಕಮಲರಾಜೇಂದ್ರ, ಸ್ವಾಮಿ ನಾರದರೆ, ನಿನ್ನಗೇನು ಸಾವಿರಾರು ಮಂದಿ ಮಕ್ಕಳಿಗೆ ಬರೇನು? ಇರುವ ಒಬ್ಬ ಮಗಳನ್ನು ಅತಿರೂಪವಂತನಿಗೆ ಕೊಟ್ಟು ಲಗ್ನವನ್ನು ಮಾಡಬಾರದೆ? ಚೀಚಿ, ಇದು ಮಾತ್ರ ಎನ್ನ ಮನಸ್ಸಿಗೆ ಸರಿಬಾರದು. ದೊರೆಯೇ, ನಿನಗ್ಯಾರು ಸರಿಯೇ? ಅಹೋ ಸ್ವಾಮಿ ನಾರದರೆ, ಅಹೋ ಕಮಲರಾಜೇಂದ್ರ, ಬಡವರಿಗೆ ಭಾಗ್ಯವ ದೊರೆದಂತೆ ಕುರುಡನಿಗೆ ಕಣ್ಣುಗಳು ಬಂದಂತೆ ನಿಮ್ಮ ಮಾತಿನ ಅಭಿಪ್ರಾಯದಿಂದ ನಿಮ್ಮ ಮನಸ್ಸಿಗೆ ಆನಂದವಾಯಿತು. ಸಂತೋಷ ಸಂತೋಷ ರಾಜ. ಸ್ವಾಮಿ ನಾರದರೆ, ಅಹೋ ಕಮಲ ನಾವು ಚಕ್ರವರ್ತಿ, ತ್ರಿಲೋಕ ಸಂಚರಿಸಿ ಮಾಡುತ್ತಿರುವರಿಗೆ ತಮಗೆ ತಿಳಿಯುವುದು ಸಂಗತಿ ಇದಾಗುತ್ತಿರುವುದು. ಆದ್ದರಿಂದ ರತಿದೇವಿಗೆ ಲಗ್ನ ಮಾಡಬಾರದು. ನಿಮ್ಮದು ತಕ್ಕ ವರಡು ಹೇಗಿರಬೇಕೆಂದರೆ ಅದು ಹೇಗಿರಬೇಕು ರಾಜ? ಆ ಬುದ್ಧಿಯಲ್ಲಿ ವಿಶಾಲನಾಗಿರಬೇಕು, ಉನ್ನತ ರೂಪವಂತನಾಗಿರಬೇಕು, ವಯಸ್ಕನಾಗಿರಬೇಕು. ಇರುವನು ರಾಜ, ಇರುವನು. ಸುಗುಣಾದಶಯಗಳಿರುವ ತಮ್ಮ ಮೊಮ್ಮಗಳಾದ ರತಿದೇವಿಗೆ ಲಗ್ನವನ್ನು ಮಾಡಿ ಕೀರ್ತಿ ಪಡಬೇಕಂತ ಆಗ ಇರೋದು ವಿರುವ, ಇಷ್ಟ ಇರೋದಿಲ್ಲಪ್ಪ. ಅಹೋ ಕಮಲರಾಜೇಂದ್ರ, ಸ್ವಾಮಿ ನಾರದರೆ, ಹೇಳುವನು ಚೆನ್ನಾಗಿ ಕೇಳು. ಅದು ಹೇಳಿ ಚೆನ್ನಾಗಿ ಹೇಳಿ ಸ್ವಾಮಿ. ರಾಜ ಎನ್ನ ಮಾತು ನೀನು ಲಾಲಿಸಿಗ, ರಾಜ ಲಾಲಿಸಿಗ. ಅಂದಾಜೆ ಹೇಳುವೆ ಓ ರಾಜನೇ, ಚಂದಾಜೆ ಹೇಳುವೆ ಓ ರಾಜನೇ. ಅಹೋ ಕಮಲರಾಜೇಂದ್ರ, ಹೇಳುವನು ಚೆನ್ನಾಗಿ ನಿನ್ನ ಮಗಳ ರತಿದೇವಿ ಸಂತೋಷಿಯೋ, ನಿನ್ನ ಮಗಳ ರತಿದೇವಿ ಸಂತೋಷಿಯೋ. ಅಯ್ಯೋ ಏನಂದು ಹೇಳಾಲೆ ರಾಜಾನಿಗ, ಅಯ್ಯೋ ಏನಂದು ಹೇಳಾಲೆ ರಾಜಾನಿಗ. ರಾಜ ಎನ್ನ ಮಾತು ನೀನು ಲಾಲಿಸಿಗ, ರಾಜ ಲಾಲಿಸಿಗ. ಅಂದಾಜೆ ಹೇಳುವೆ ಓ ರಾಜನೇ, ಚಂದಾಜೆ ಹೇಳುವೆ ಓ ರಾಜನೇ. ಅಹೋ ಕಮಲರಾಜೇಂದ್ರ, ಸ್ವಾಮಿ ನಾರದರೆ, ಹೇಳುವನು ಚೆನ್ನಾಗಿ ಕೇಳು. ಅದೇ ಹೇಳು ಚೆನ್ನಾಗಿ ಹೇಳಿ. ದ್ವಾರಕಾವತಿ ಎಂಬ ನಗರದಲ್ಲಿ ಶ್ರೀ ಕೃಷ್ಣನ ಮಗನಾದ ಮನ್ಮಥನು 16 ವರ್ಷದವನು. ವಿದ್ಯಾ ಬುದ್ಧಿಯಲ್ಲಿ ವಿಶಾರದನು, ಶ್ರೀ ಲೋಕವನ್ನು ಜಯಿಸುವ ಪ್ರಾಣವುಳ್ಳವನು, ಅಪರೂಪ ಲಾವಣ್ಯನು. ಆತನನ್ನು ವರ್ಣಿಸಲು ಆ ಆದಿಶೇಷನಿಗಾದರೂ ಅಸಾಧ್ಯವಾಗಿರುವುದು. ಅಹೋ ಮಹಾರಾಜನೇ, ಸ್ವಾಮಿ ನಾರದರೆ, ಆತನಿಗೆ ನಿನ್ನ ಮಗಳನ್ನು ಕೊಟ್ಟು ಲಗ್ನವನ್ನು ಮಾಡ ಈ ರಾಜಾಗ್ರಗಣ್ಯ. ಪರ್ವತ ನೋಡಿ ನಿನಗೆ ಪೂರ್ವ ಜನ್ಮದ ಪುಣ್ಯ. ಓ ಸ್ವಾಮಿ ರಾಜ, ನಿಮಗೆ ತೀಡು ಮಾಡಗಟ್ಟ ಬಂದರು ನಾರಾಯಣ ಎಲ್ಲ ಮಗಳನ್ನು ಕೊಡು ಅಂತ ಹೇಳುವುದಕ್ಕೆ ನಿಮಗೆ
ಸ್ವಲ್ಪವಾದರೂ ನಾಟಕ ಇಲ್ಲವೇ? ನಾರಾಯಣ ನಾರಾಯಣ. ನೀವು ಸಹ ಆ ದ್ರೌಪದಿ ಮಾತು ನಡೆಸಲು ಬಂದಂತೆ ಕಾಣುತ್ತದೆ. ನಿಮ್ಮ ಮಾತಿಗೆ ಮರಳಾದ ನಾನೇನು ಬುದ್ಧಿಹೀನನಲ್ಲ. ಎನ್ನಿಗೆ ಸರಿವಾದ ಆ ನೀಟದ ಬುದ್ಧಿ ಈ ಸಭೆಯಲ್ಲಿ ಎನ್ನ ಮುಂದೆ ಎತ್ತದರೆ ಸೈರಿಸು ರಾಜ, ಸೈರಿಸು ಸೈರಿಸು. ಸುಮ್ಮನೆ ಮಾತ್ರ ಬರುವುದಿಲ್ಲ, ಆದರೂ ಚಿಂತೆ ಇಲ್ಲ. ಈ ವೇಳೆಯಲ್ಲಿ ಹೇಗಾದರೂ ಸಹಿಸಿಕೊಂಡು ನಿನ್ನ ಮುಂದೆ ಇಂತಹ ಪುಸ್ತಕಗಳಿಗೆ ಕರಲಿಕ್ಕೆ ಆಗದ್ರೆ ಮಾಡುವ ನಾರಾಯಣ ನಾರಾಯಣ. ಸೈರಿಸು ಸೈರಿಸು ನಿನ್ನಯ ಗೋಮ, ಸೈರಿಸು ಸೈರಿಸು ನಿನ್ನಯ ಗೋಮ, ಎಲ್ಲರ ಮೇಲೆ ಪಾಪವು ಏಕೆ? ಮಹಾರಾಜರೇ ನಿನಗೆ ಹೇಳಿದೆ, ನನಗೆ ಹೇಳಿದೆ, ನಿನಗೆ ಕೇಳಿದೆ, ನನಗೆ ಹೇಳಿದೆ, ಸೈರಿಸು ನಿನ್ನಯ ಕೋಪವು ಈಗ. ಸೈರಿಸು ಸೈರಿಸು ನಿನ್ನಯ ಕೋಪ, ಸೈರಿಸು ಸೈರಿಸು ನಿನ್ನಯ ತಾಪ. ಸೈರಿಸು ಸೈರಿಸು ನಿನ್ನಯ ಕೋಪ, ಹೃದಯ ಲಾಟಕ್ಕೆ ಮರೆಯದೆಯ ಮನ. ಹೃದಯ ಲಾಟಕ್ಕೆ ಮರೆಯದೆಯ ಮನ, ಸೈರಿಸು ಸೈರಿಸು ನಿನ್ನಯ ಕೋಪ. ಸೈರಿಸು ಸೈರಿಸು ನಿನ್ನಯ ಕೋಪ, ಸೈರಿಸು ಸೈರಿಸು ರಾಜಕೀಯ. ಸೈರಿಸು ಸೈರಿಸು ರಾಜಕೀಯ. ಅಹೋ ಕಮಲರಾಜೇಂದ್ರ, ಸ್ವಾಮಿ ನಾರದರೆ ಎನ್ನ ಮೇಲೆ ಇಷ್ಟು ಕೋಪ ಬರಲು ಕಾರಣವೇನು? ನಾನೇನು ಹೇಳ್ತೀನಿ, ನಾನೇನು ಹೇಳಿದ್ವಿ, ನೀವೇನು ಹೇಳ್ತೀರಿ ಸ್ವಾಮಿ? ನೀನಾಗಿ ಕೇಳಿದರೆ ನಾನಾಗಿ ಹೇಳಿದೆನಲ್ಲ. ಇದರಲ್ಲಿ ಎನ್ನ ತಪ್ಪೇನಿದೆ? ನಿನ್ನ ಮಗಳು ನಿನ್ನಿಷ್ಟ, ನಿನ್ನ ಮನಸ್ಸಿಗೆ ಬಂದವರಿಗೆ ಕೊಟ್ಟು ಲಗ್ನವನ್ನು ಮಾಡಬಹುದು. ಇದಕ್ಕೆ ನಾನು ಅಡ್ಡಾಗ ಬರಲಿ? ಅಹೋ ಮಹಾರಾಜನೇ, ಸ್ವಾಮಿ ನಾರದರೆ ಆದರೆ ಇದೇ ಸಿಟ್ಟಿನಿಂದ ಲಗ್ನಕ್ಕೆ ಮಾತ್ರ ಎನ್ನನ್ನು ಮರೆಯಬೇಡ. ಮರವದೆಲ್ಲ ಸ್ವಾಮಿ ನಾರದರೆ. ಅಹೋ ರಾಜ, ಸ್ವಾಮಿ ನಾರದರೆ ಇದೇ ಸಿಟ್ಟಿನಿಂದ ಮರೆತರೆ ನಾವೇನು ಮಾಡೋಣ? ಲಗ್ನ ವೇಳೆಗೆ ನಾನದ್ರ ಸಹಾರ ಇದ್ದೇ ಇರಬೇಕು. ಇನ್ನು ನಾನು ಹೋಗಿ ಬರುವನು ಎನ್ನಿಗೆ ಅಪ್ಪಣೆಯನ್ನು ಕೊಡೆ ರಾಜ ರವಿಕೋಟಿ ತೇಜ. ಸಂತೋಷದಿಂದ ಹೋಗಿ ಬಂದಿರಿ ಸ್ವಾಮಿ. ಸಜ್ಜನ ಹೋಗ್ಲಿ. ನಾರಾಯಣ ನಾರಾಯಣ. ನಮ್ಮ ಸ್ಟೇಜ್ನಲ್ಲಿ ಈ ಬ್ಯಾನರ್ ಇರುವ ಸಂತ ಶಿಶುಲಾಳ ಟ್ರಸ್ಟ್ನವರು ಈ ಯಾತ್ರೆ ಪರವಾಗಿ 1,000 ರೂಪಾಯಿಯನ್ನು ಬಹುಮಾನವಾಗಿ ಕೊಟ್ಟಿರ್ತಾರೆ. ಆದರೂ ಚಿಂತೆ ಇಲ್ಲ, ಸದ್ಯಕ್ಕೆ ರತಿದೇವಿ ಎಲ್ಲಿರುವಳು? ಹೋಗೋಣ ನಡಿಯಪ್ಪ ಸಾರಥಿ. ಇಷ್ಟೊಂದಾಗಲಿ ಸ್ವಾಮಿ. ಓ ಕೇತ ಶಯನ ನಾರಾಯಣ, ಓ ಕಮಲ ನಯನ ಬೃಂದಾವನ. ಓ ಕೇತ ಶಯನ ನಾರಾಯಣ, ಓ ಕಮಲ ನಯನ ಬೃಂದಾವನ. ಓ ಚಕ್ರಧಾರೆ ಪುರಿಯ ಮುರಾರಿ,
ಅಮ್ಮ ರತಿದೇವಿ ನಿನಗೆ ಶೀಘ್ರವೇ ಕಲ್ಯಾಣ ಪ್ರಾಪ್ತಿರಸ್ತು. ಮೇಲಕ್ಕೆ ಹೇಳು ತಾಯಿ. ಅಮ್ಮ ರತಿದೇವಿ ಅದೇನು ಚೆನ್ನಾಗಿ ಹೇಳು ತಾಯಿ. ಅದೇನು ಚೆನ್ನಾಗಿ ಹೇಳು ತಾಯಿ. ಅಮ್ಮ ರತಿದೇವಿ ತಾವು ಸುಮ್ಮನೆ ಬರಬರಂತ ಅಲ್ಲವೇ ಅಲ್ಲವಲ್ಲ. ಇಲ್ಲ ತಾಯಿ, ಯಾವುದಾದ್ರೂ ಒಂದು ಹೊಸ ವರ್ತಮಾನ ಇರಲೇಬೇಕಲ್ಲ. ಅದೇ ಯಾವ ಹೊಸ ವರ್ತಮಾನ ಎನ್ನ ಮುಂದೆ ತಿಳಿಸಿರಿ ಸ್ವಾಮಿ. ಸಜ್ಜನ ಪ್ರೇಮಿ ಅಮ್ಮ ರತಿದೇವಿ, ಈ ನಾಲ್ವರು ಸುಮ್ಮನೆ ಬರವರೇನೆ ಉತ್ತಮ. ಇಲ್ಲವಲ್ಲ ಅಮ್ಮ ರತಿ ಆತ ಹೇಳು ಚೆನ್ನಾಗಿ ಕೇಳ್ತಾಯಿ. ಚೆನ್ನಾಗಿ ಹೇಳು. ಅಯ್ಯೋ ಏನಂದು ಅಯ್ಯೋ ಏನಂದು ಅಯ್ಯೋ ಏನಂದು ಹೇಳಮ್ಮ ಮಗಳೇ, ನಿನ್ನ ಜನಕಾನು ಮಾಡಿದ್ದರಗಲೇ, ನಿನ್ನ ಜನಕಾನು ಮಾಡಿದ್ದರಗಲೇ. ಪಾಂಡವರ ಸತಿಯೋ ದ್ರೌಪದಿಗ, ಪಾಂಡವರ ಸತಿಯೋ ದ್ರೌಪದಿಗ, ನಿನ್ನನ್ನು ಕೇಳಲು ಬಂದಿಗಳು. ಅಮ್ಮರಿಗೆ ಏನು ಚೆನ್ನಾಗಿ ಕೇಳ್ತಾಯಿ. ದ್ವಾರಕಾವತಿಯ ಕೃಷ್ಣನ ಮಗನ ಮನ್ಮಥನಾದೆ ಬಿಡು ಮಗಳೇ. ಅಮ್ಮರಿಗೆ ಚೆನ್ನಾಗಿ ಕೇಳ್ತಾಯಿ. ದ್ವಾರಕಾವತಿಯ ಕೃಷ್ಣನ ಮಗನ ಮನ್ಮಥನಾದೆ ಬಿಡು ಮಗಳೇ. ಹೌದು ತಾಯಿ, ನಿಮ್ಮ ಜನಕನ ಮಾಡಿದರೆ ಹೇಳಬಾರದು ಕೇಳಬಾರದು ತಾಯಿ. ಕಣ್ಣು ಮಾಡಿ ಹೇಳಿದ್ರೆ ಕೇಳಿದ್ರೆ ಅಯ್ಯೋ ಏನಂದು ಅಯ್ಯೋ ಏನಂದು ಹೇಳಮ್ಮ ಮಗಳೇ, ನಿನ್ನ ಜನಕನು ಮಾಡಿದ್ದರಗಲೇ, ನಿನ್ನ ಜನಕನು ಮಾಡಿದ್ದರಗಲೇ. ದೇವಿ, ತಾತ ಮನ್ಮಥನಿಗೆ ನಿನ್ನನ್ನು ಕೇಳುವುದಕ್ಕೆ ದ್ರೌಪದಿ ಅಮ್ಮನವರು ಬಂದಿದ್ದರೆ ನಿಮ್ಮ ತಂದೆಯಾದ ಕಮಲರಾಜನು ಶ್ರೀ ಕೃಷ್ಣನನ್ನು ಪರಿಪರಿಯಿಂದ ನಿಲ್ಲಿಸಿ ದ್ರೌಪದಿ ಅಮ್ಮನವರನ್ನು ಪುರವನ್ನು ಬಿಟ್ಟು ಹೊರಡು ಖುಷಿನ ತಾಯಿ. ಹೌದೇ? ಹೌದು ತಾಯಿ. ಅದೇ ಸಮಯಕ್ಕೆ ನಾನು ಹೋಗಲು ಈರಪ್ಪನ ಸಿಟ್ಟು ತಂದು ಬೀರಪ್ಪನ ಮೇಲೆ ಹಾಕಿದಂತೆ ಆ ದ್ರೌಪದಿ ಅಮ್ಮನವರು ಸಿಟ್ಟು ತಂದು ನಮ್ಮ ಮೈಯ ಮೇಲೆ ಆಗೋದರೊಳಗಾಗಿ ನಮ್ಮ ಮೈಯವರಿಗೆ ದೆವ್ವವೇ ಬಿಟ್ಟು ಹೋಯಿತು. ಹೋಗಲೇಬೇಕು ಅಮ್ಮ ರೀತಿ ಸ್ವಾಮಿ. ಇನ್ನು ಆ ಮನ್ಮಥನ ಆಸೆಯನ್ನು ಬಿಟ್ಟು ಬಿಡು ಮಗಳೇ. ಒಬ್ಬ ಎಪ್ಪೋಷದ ರಾಜಪುತ್ರನಿಗೆ ಹೆಂಡತಿಯಾಗಿ ಬಾಳುವುದು ನಿನ್ನ ದುರ್ದೈವಾಗಿದೆ. ಇದಕ್ಕೆ ಯಾರೇನು ಮಾಡುವರು? ಅಮ್ಮ ರತಿದೇವಿ, ಆ ಮನ್ಮಥನ ಆಸೆಯನ್ನು ಬಿಡು, ಎಲ್ಲಿಗೆ ಅಪ್ಪನೆಯನ್ನು ಕೊಡು ಈಗಲೇ.
ನಾನು ಹೋಗಿ ಬರಬೇಕು. ಸ್ವಾಮಿ, ಅಮ್ಮ ರೀತಿ ತಾವು ಬಂದ ಕೆಲಸವಂತೂ ಮುಗಿಯಿತಲ್ಲ? ಇನ್ನು ಸ್ವಲ್ಪ ಐದು ತಾಯಿ, ಇನ್ನು ಸ್ವಲ್ಪ ರೊಕ್ಕ ಇಟ್ಟಿದ್ದಾಯ್ತಲ್ಲ, ನಿಮ್ಮ ಕೆಲಸ ಪ್ರಯತ್ನಿಸ ಕಾರ್ಯವು ಆಗಲೇಬೇಕು. ಇನ್ನು ತಾವು ಹೋಗಿ ಬರಬಹುದು. ಸಂತೋಷ ತಾಯಿ, ಹೋಗಿ ಬಾ. ನಮಸ್ತು ಮೇಳ ಕೇಳಮ್ಮ ಪುತ್ರಿ. ಅಮ್ಮ ಪುತ್ರಿ, ನಿನ್ನ ಸುಂದರವಾದ ಅರಮನೆಯನ್ನು ಬಿಟ್ಟು ಈ ಸಭೆಗೆ ಬಂದ ಕಾರಣವೇನು ನಂದಿನಿ? ತಿಳಿಸ ನನ್ನ ಮನದ ಯೋಚನೆ. ಅಪ್ಪಯ್ಯ, ಈ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಮಗಳೇ, ನೀನು ಅಂತ ಕಾರ್ಯವನ್ನು ಮಾಡಿದೆಯಲ್ಲ ತಂದೆ. ನಾನೇನು ಅಂತ ಕಾರ್ಯವನ್ನು ಮಾಡುವುದು ನಂದಿನಿ? ಅದಕ್ಕಾಗಿ ನಾನು ಇಲ್ಲಿಗೆ ಬಂದಿರುವೆ. ಅದೇನು ಮಗಳೇ? ನೀನು ಮಾಡಿರುವ ಕಾರ್ಯವನ್ನು ನಿನಗೆ ತಿಳಿಯದೆ ಅಪ್ಪಯ್ಯ? ನಾನೇನು ಅಂತ ಕಾರ್ಯವನ್ನು ಮಾಡುವುದಿಲ್ಲ ಮಗಳೇ. ತಂದೆ, ಅಮ್ಮ ಮಗಳೇ, ನೀನು ಹೇಗೆ ಹೇಳಿದ್ರು ಸಹ ಈ ನಿನ್ನ ಕೋಪವೇ ನನಗೆ ಶಾಪವಾಗಿ ಹೋಗಿರುವುದು ಅಪ್ಪಯ್ಯ. ಅದೇ ಹಾತಕ್ಕ ಮಗಳೇ. ತಂದೆ, ಅಮ್ಮ ಪುತ್ರಿ, ಚೆನ್ನಾಗಿ ಹೇಳು ಪುತ್ರಿ. ನಿಮ್ಮ ಕೋಪವು ಎನ್ನ ಮನಕ್ಕೆ ಪಾಪವು, ನಿಮ್ಮ ಕೋಪವು ಎನ್ನ ಮನಕ್ಕೆ ಪಾಪವು. ತಂದೆ, ಅಮ್ಮ ಪುತ್ರಿ, ಅದು ಚೆನ್ನಾಗಿ ಹೇಳು ಪುತ್ರಿ.
ಪುತ್ರಿ ಪರಮ ಪತಿರತಿಯಾದ ಆ ದ್ರೌಪದಿಯು ಮನ್ಮಥನಿಗೆ ಹೆಣ್ಣನ್ನು ಕೇಳಲಿಕ್ಕೆ ಬಂದಿದ್ದರೆ ತಂದೆ ತುಂಬಿದ ಸಭೆಯೊಳಗೆ ಒಂದು ಹೆಣ್ಣು ಹೆಣ್ಣನ್ನು ಲೆಕ್ಕಿಸದೆ ಮನ ಬಂದಂತೆ ನಿಂದಿಸಿ ಪುರೋಹಿತನೇ ಹೊರ ದೊಪ್ಪಿಸಿದಲ್ಲ ಅಪ್ಪಯ್ಯ. ಮಗಳೇ ತಂದೆ ಅಮ್ಮ ಮಗಳೇ ಅಯ್ಯೋ ಆ ಹೆಣ್ಣು ಅದೆಷ್ಟು ಮನ ನೊಂದುಕೊಂಡು ಹೋದಳೋ ಏನೋ. ಒಮ್ಮಿಂದೊಮ್ಮೆ ಇಂಥ ಕಾರ್ಯವನ್ನು ಮಾಡೋದಕ್ಕೆ ನಿನಗೆ ಮನಸ್ಸಾದರೂ ಹೇಗೆ ಬಂತು ತಂದೆ? ಇದನ್ನು ಕೇಳುವುದಕ್ಕಾಗಿ ನಾನು ಅಲ್ಲಿಂದ ಇಲ್ಲಿಗೆ ಬಂದೆ. ನಿನ್ನನ್ನು ಆ ಮೋಡಗೊಳ್ಳನ ಮಗನಿಗೆ ಕೇಳಿದರೆ ಸರ್ವತಾ ಕೊಡುವುದಿಲ್ಲ ಎಂದು ಹೇಳಲು ಆ ಮೋಡ ಈ ತುಂಬಿದ ಸಭೆಯಲ್ಲಿ ನಿಂತು ಸ್ವಲ್ಪವಾದ ಮರ್ಯಾದೆ ಇಲ್ಲದೆ ಮಾತನಾಡಿದರೆ ಮಾತನಾಡಲು ನಿನ್ನ ಮಾತುಗಳೇ ಎಲ್ಲ ಕೋಪವನ್ನು ನಿಲ್ಲಿಸಲಾರದೆ ಬರದನ್ನ ಸುಲಭವಾಗಿ ಕೇಳುತ್ತಿದ್ದರು. ಅಂತಃಪುರಕ್ಕೆ ತರಲು ಈಗಲೇ ಆಹಾ ಅಪ್ಪಯ್ಯ, ಹಿಂದಕ್ಕೆ ನೀನು ನನಗೆ ಮಾತು ಕೊಟ್ಟಿದ್ದು ಮರೆತಿರಲಿಲ್ಲ ತಂದೆ. ಅದೇನು ಬೇಡುವ ಮಗಳೇ ತಂದೆ ಮಗಳೇ ಹಿಂದಕ್ಕೆ ನೀನು ಯಾವ ವರವನ್ನು ನೋಡಿ ಲಗ್ನ ಮಾಡಿಕೊಳ್ಳುವ ಅವನೊಂದಿಗೆ ಮಾಡುವೆಂದು ಹೇಳ್ತೀಯಲ್ಲ. ಹೌದು ಮಗಳೇ. ಮತ್ತ ನನ್ನ ಮನದಲ್ಲಿ ಈಗ ಮನ್ಮಥನನ್ನು ಅವನೊಂದಿಗೆ ಲಗ್ನವನ್ನು ಮಾಡು. ನನ್ನ ಮನದ ಆಸೆಯನ್ನು ಹೇಳುತ್ತಿರುವೆ. ಅದು ಎಷ್ಟು ಮಾತ್ರಕ್ಕೂ ಆಗಬಹುದಲ್ಲ ಮಗಳೇ. ಹಾಗಾದ್ರೆ ಮಾತು ಕೊಟ್ಟು ಮಾತು ತಪ್ಪಿ ನಡೆಯುವ ಅಪ್ಪಯ್ಯ. ಆ ಮನ್ಮಥನನ್ನು ಬಿಟ್ಟು ಇನ್ನು ಯಾವ ವೀರರನ್ನು ಲಗ್ನವಾದ ಅಮ್ಮ ಮಗಳೇ. ನನಗೆ ಬೇರೆ ಯಾರು ಬೇಕಾಗಿಲ್ಲ, ಮನ್ಮಥನೇ ಬೇಕಾಗಿರೋನು. ಆ ಮನ್ಮಥನನ್ನು ಮಾತ್ರ ಕೊಡುವುದಿಲ್ಲ ಮಗಳೇ. ತಂದೆ ಅಮ್ಮ ಮಗಳೇ. ಅಪ್ಪಯ್ಯ ಅಮ್ಮ ಕುಮಾರಿ ಹೇಳುವೆ ಕೇಳು. ಚೆನ್ನಾಗಿ ಹೇಳಮ್ಮಯ್ಯ. ಮನ್ಮಥನೇ ಎನ್ನ ಪ್ರೀತಿಯ ಪತಿಯು ನೀನಾಗಲಿ ನಾನಾಗಲಿ ಏನು ಹಾರಾಡಿದರೆ ಏನು ಪ್ರಯೋಜನವಿಲ್ಲ. ಯಾಕಕ್ಕೆಂದು ಕೇಳ್ತಿರುವೆ ಅಪ್ಪಯ್ಯ? ಬ್ರಹ್ಮ ತಂದೆ ಮಗಳೇ ಬ್ರಹ್ಮ ಬರೆದ ಬರಹವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ತಂದೆ. ಅಮ್ಮ ನಂದಿನಿ. ಅಪ್ಪಯ್ಯ ಅಮ್ಮ ಮನ್ಮಥನೇ ಎನ್ನ ಪತಿಯನ್ನು ನಾನು ಈಗಾಗಲೇ ಎನ್ನ ಮನದಲ್ಲಿ ನಿರ್ಧಾರ ಮಾಡಿಕೊಂಡಿರುವೆನು. ಮನ್ಮಥನನ್ನು ಅರಿತು ಇನ್ನ ಉಳಿದ ಪುರುಷರೆಲ್ಲರೂ ನನಗೆ ನಿನ್ನಂತೆಯೇ ತಂದೆ ಸಮಾನರೆಂದು ಭಾವಿಸಿಕೊಂಡಿರುವೆನು. ಅಮ್ಮ ಏನು ಮಾತನಾಡಿದ ಕುಮಾರಿ? ಅಪ್ಪಯ್ಯ ಅಮ್ಮಯ್ಯ ಎನ್ನ ಮನದ ಆಜ್ಞೆಯನ್ನು ಹೇಳ್ತಿರುವೆನು. ಆದ ಕಾರಣ ನಿನ್ನ ಹಠವನ್ನು ಬಿಟ್ಟು ನನ್ನನ್ನು ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡಿಕೊಳ್ಳುವ ಜನಕ ಆಗ ಆಗೋದು ಎನ್ನ ಮನಸ್ಸಿಗೆ ಸಾರ್ಥಕ. ಆಗೋ ಎನ್ನ ಮೋಹದ ಸುತರಾದ ರತಿ ದೇವಿ ತಂದೆ ಜಾರ ಚೋರ ಭರಿಗೆ ಬಲ್ಲ ಕೃಷ್ಣನ ಮಗನೇ ಗಂಡನೆಂದು ಇದ್ದ ಮಾತನ್ನೇ ಹೇಳಿದೆ ತಂದೆ. ಅವನಿಗೆ ನೆತ್ತ ಮೇಲೆ ಮಾತು ಕೂಡ ಹಾಗಲಿಲ್ಲ. ಇಷ್ಟು ಚೆಲುವೆಯಾದಕ್ಕೆ ನನ್ನ ಮತಿ ನಿನ್ನ ಮಗಳಲ್ಲವೇ ಅದಕ್ಕೆ ಈ ತಂದೆ ತಾಯಿಗಳ ಮಾತನಾಡಿದ ನಡೆಯುವ ಬಿಟ್ಟು ನಿಮಗೆ ಇಷ್ಟು ಪ್ರವೃತ್ತಿ ಮಗಳೇ. ಅಂದರೆ ಇಲ್ಲಿಗೆ ಅನೇಕ ರಾಜ ಚಿತ್ರಪಟಗಳನ್ನು ತರಿಸಿಕೊಡುವೆನು. ಆ ನೀತನ ಮಗನಂಬುಳು ಆ ರಾಜಪುತ್ರರ ಚಿತ್ರಪಟಗಳನ್ನು ತಂದುಕೊಡು.
ಮಕ್ಕಳಲ್ಲಿ ನೋಡಿ ತಕ್ಕ ವರದಿ ಕೊಡುತ್ತೆ ಎಲ್ಲ ಮನಸ್ಸು ಸಂತೋಷವನ್ನು ಕಳಿಸು ಮಗಳೇ ಸತ್ಯ ಅಂತ ಈಗ ಒಳ್ಳೆ ಅಂತ ಬಿಡಪ್ಪ ಹಾಗೆ ಕೊಟ್ಟು ಮದುವೆ ಮಾಡಿದ್ರೆ ಹೋಗತ್ತಾರೆ ತಂದೆ ಅಮ್ಮ ನೀನೇ ಚಿತ್ರಪಟಗಳನ್ನು ತರಿಸುವೆಯಾ? ಹೌದು ಮಗಳೇ ಯಾತಕ್ಕಾಗಿ ತರಿಸುವೆ? ನಿನ್ನ ನನ್ನ ಲಗ್ನ ಮಾಡೋದಕ್ಕಾಗಿ ತರಿಸುವೆ. ನಿನ್ನ ಲಗ್ನ ಮಾಡುತ್ತಾಗಿ ತರಿಸಬಾರದು ಮಗಳೇ. ಅಪ್ಪಯ್ಯ ಅಮ್ಮ ಅಂದಮೇಲೆ ನಾನು ಆಗುವುದಿಲ್ಲವಲ್ಲ. ಹಾಗೆ ಆಗುವುದಲ್ಲ ಮಗಳೇ. ನನ್ನ ಮನದಲ್ಲಿ ಮನ್ಮಥನಿರುವನಲ್ಲ ಅದಕ್ಕೆ. ಆ ಮನ್ಮಥನನ್ನು ಬಿಟ್ಟು ಇನ್ನು ಯಾವ ವೀರರನ್ನು ಲಗ್ನ ಆಗಮ್ಮ ಮಗಳೇ. ಇದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಅಪ್ಪಯ್ಯ. ಇದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಮಗಳೇ. ನಿನ್ನ ಹಠವು ಸರಿಯಲ್ಲ. ನಿನ್ನ ಹಠವು ಸರಿಯಲ್ಲ ಮಗಳೇ. ತಂದೆ ಅಮ್ಮ ಅದಕ್ಕೆ ಹೇಳುವಿರಿ ಕೇಳು. ಚೆನ್ನಾಗಿ ಹೇಳಮ್ಮಯ್ಯ. ಏಕೆ ತರಿಸುವೆ ಚಿತ್ರಪಟವನ್ನು ಎಲ್ಲಿಸಲಾರೆ ಬೇರೆ ರಘು ಇವರು ಸುಮಕ್ ಅವರಿಗೆ 501 ರೂಪಾಯಿಯನ್ನು ಮಹಾನ್ ಪ್ರಕಾರ ಮಾಡುತ್ತಾರೆ. ಆ ರಘು ಅವರಿಗೆ ನನ್ನ ತುಂಬರು ಧನ್ಯವಾದಗಳು. ಆಹಾ ಅಪ್ಪಯ್ಯ, ಅಮ್ಮ ನನ್ನೇನೆ ವ್ಯರ್ಥವಾಗಿ ಚಿತ್ರಪಟಗಳನ್ನು ಯಾತಕ್ಕಾಗಿ ತರಿಸಿವೆ ತಂದೆ? ನನ್ನ ಲಗ್ನಕ್ಕಾಗಿ ತರಿಸಿಕೊಡೋಣ ಮಗಳೇ. ನನಗೆ ಬೇಕಾಗಿಲ್ಲವಲ್ಲ ಅಪ್ಪಯ್ಯ. ಅದೇ ನಾನು ತರಿಸಿಕೊಡೋಣ ಮಗಳೇ. ನಾನಾಗಬೇಕಲ್ಲ ತಂದೆ. ನಾನು ಮಾಡಿಸೋಣ ಮಗಳೇ. ನಾನು ಒಪ್ಪಿಕೊಂಡಿರಲ್ಲ ನೀನು ಮಾಡಿಸುವುದು. ಒಪ್ಪಲೇಬೇಕು ಮಗಳೇ. ಒಪ್ಪುವುದಿಲ್ಲ ತಂದೆ. ಅಭಿಯಾತಕ್ಕೆ ಒಪ್ಪುವುದಿಲ್ಲ ಮಗಳೇ. ನಾನು ನಿನ್ನ ಮಗಳಲ್ಲವೇ? ಹೌದು ಮಗಳೇ. ನಿನಗೆ ಎಷ್ಟು ಹಠವಿದೆಯೋ ಅದ್ರ 2 ಪಟ್ಟು ನನಗಿರುವುದು. ತಂದೆ ತಾಯಿಗಳು 7 ಮಾತುಗಳನ್ನು ಕಡಿಮೆ ಇರಬಾರದು ಮಗಳೇ. ತಂದೆ ಮಗಳೇ ನೀನು ಹೇಳಿದರೂ ಸುಮ್ಮನೆ ವ್ಯರ್ಥವಾಗಿ ಹೋಗುವುದು. ಆದ ಕಾರಣ ನಿನ್ನ ಹಠವನ್ನು ಬಿಟ್ಟು ನನ್ನನ್ನು ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡಿಕೊಳ್ಳುವುದನಕ ಜಗದ್ವಿಖ್ಯಾತಿ ಕಾಂತಿ ಕನಕ ಕಮಲಗಂಧಿ ಕಮಲಗಂಧಿ ಅಮ್ಮ ನಿನ್ನಗೆ ನೆಟ್ಟನ್ನು ಮಾತನಾಡಬಾರದು. ಅವರು ಎಷ್ಟು ಚಲನೆ ಆಗಲೇ ಹೇಳಿಲ್ಲವೇ ನಿನ್ನ ಮಗಳೆಂದು. ಅದಕ್ಕೆ ನನ್ನವಳಾಗಿ ತಂದೆ ತಾಯಿಗಳ ಬೇಡವನ್ನು ಮಾತನ್ನ ಹೇಳಿದರು. ಮಗನಿಗೆ ನನ್ನ ಮಗಳನ್ನು ಕೊಟ್ಟರೆ ಅಯ್ಯೋ ಪುಟ್ಟ ಮನಸ್ಸು ಜನಗಳೇ. ಇದನ್ನು ತಿಳಿದು ಹಠವನ್ನು ಸಾಧಿಸಿದೆಯಾ? ಭೂಪತಿ ಎಷ್ಟು ಬುದ್ಧಿ ಹೇಳಿದರು ಕೇಳುವುದಿಲ್ಲ. ಹೌದು ದೇವ. ಆದರೆ ಭೂಪತಿ ಅಂತಃಪುರದಲ್ಲಿ ಇರುವ ಎಲ್ಲ ಸಾಕ್ಷಿಯನ್ನು ಜಾಗ್ರತೆಯಿಂದ ಬರೆಯುವ ಸಾಧ್ಯತೆ ನಿಮ್ಮಿಷ್ಟದಾಗಲಿ ದೇವ. ಕಮಲಗಂಧಿ 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 ಸ್ವಲ್ಪ ಹೆಣ್ಮಕ್ಳು ಬರ ದಾರಿ ಬಿಡ್ರಪ್ಪ. ಕಾಂತ ಸುಂದರಿ ನನ್ನನ್ನು ಕಳಿಸಿದ ಕಾರಣವೇನು? ನಂದಿನಿಯು ತನ್ನ ಹಠವನ್ನು ಬೆಳೆದೆ ಆ ಮನ್ಮಥನನ್ನು ಬಿಟ್ಟು ಇನ್ನು ಯಾವ ವೀರನನ್ನು ಒಂದೇ ಹಠವನ್ನು ಸಾಧಿಸಿದೆ. ಆದ್ದರಿಂದ ಆ ಮನ್ಮಥನನ್ನು ಕೊಡಲು ಸರ್ವತಾ ಜನರಿಗೆ ಇಷ್ಟವಿಲ್ಲ. ಆದ ಕಾರಣ ಈ ಮಗಳಿಗೆ ಬುದ್ಧಿಮಾತಾಗಿ ಕಾಂತೆ ಗುಣವಂತೆ ಹಾಗೆ ಕಳಿಸಿಲ್ಲ. ಅಮ್ಮ ಮಗಳೇ ಜನನಿ, ತಂದೆಯ ಮಾತಿನ ಮೇಲೆ ಮನ್ಮಥನೇ ನನ್ನ ಗಂಡನೆಂದು ಏಕೆ ಒಂದೇ ಆಟವನ್ನು ಹಿಡಿಯುವೆ? ಮನದಲ್ಲಿರುವನಲ್ಲ ಅದಕ್ಕೆ. ಹೌದೇ? ಹೌದು. ತಂದೆಯ ಮಾತಿನಂತೆ ಹಿಡಿದುಕೊಂಬಗಳೇ ಮಕ್ಕಳುಗಳೇ ಮತ್ತೆ ಅವರುಗಳೇ. ಅಮ್ಮ ಜನನಿ, ಅಮ್ಮ ಜನನಿ ಮಗಳೇ, ಮನ್ಮಥನೇ ಎನ್ನ ಪತಿಯನ್ನು ನಾನು ಈಗಾಗಲೇ ನಿರ್ಧಾರ ಮಾಡಿಕೊಂಡಿರುವ ತಾಯಿ.
ಪ್ರತಿ ಎತ್ತದಿರು ನಿನ್ನ ಬಾಯಿ. ಮಗಳೇ, ಏನು ನಿನ್ನ ಧೈರ್ಯ ದೊಡ್ಡದು. ಇರಲೇಬೇಕು. ನಿನ್ನ ಸಮಯವನ್ನು ನೀನು ಕಾಯಿ. ಯಾವಾಗ ಈಗ ನಿಮ್ಮ ಅಪ್ಪನ ಹತ್ರ ಹೋಗಿ ಕೇಳಿಕೊಳ್ಳಲು ಬರುವುದು. ನೋಡ್ರೆ ಕಾದು. ನಮ್ಮ ಪರಿಸ್ಥಿತಿ ಬೇಕಿಲ್ಲ, ನೋಡಿ ಕೊಟ್ಬಿಡ್ರಿ, ಯಾರು ಕೇಳ್ತಾರ ಅವ್ರಿಗೆ. ಏನಂದ್ರೆ ಗುರಿಗಳು ಹಾಕಿದ್ರಲ್ಲ ಮನೆ. ಕಾಂತ ಮಗಳಿಗೆ ಬುದ್ಧಿ ಹೇಳಿ ನೋಡಿದಳು. ಏನು ಹೇಳಿದ್ರು